ಗಂಗಾವತಿ ನಗರದಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರು ಸ್ಥಾಪಿಸಿದ ದಕ್ಷಿಣ ಮಹಿ ಶೃಂಗೇರಿ ಶಾರದಾ ಪೀಠದ 36ನೇ ಪೀಠಾಧಿಕಾರಿಗಳಾದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ದಿವ್ಯದೃಷ್ಟಿಯ ಫಲವಾಗಿ ಉತ್ತರಾಧಿಕಾರಿಯಾಗಿ ನೇಮಕಗೊಂಡಿರುವ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ 34ನೇ ವರ್ಧಂತಿ ಮಹೋತ್ಸವವು ಗಂಗಾವತಿಯ ಶಂಕರ ಮಠದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲ್ಪಟ್ಟಿತು. ಸೋಮವಾರದಂದು ಶಂಕರ ಮಠದ ಶಾರದಾ ಮಂದಿರದಲ್ಲಿ ನಡೆದ ಧರ್ಮ ಸಭೆಯನ್ನುದ್ದೇಶಿಸಿ ಶಂಕರ ಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡುತ್ತಾ ಪೂಜ್ಯ ಸ್ವಾಮಿಗಳು ಉತ್ತರ ಮತ್ತು ದಕ್ಷಿಣ ಭಾರತಾದ್ಯಂತ ಧರ್ಮ ಯಾತ್ರೆಗಳನ್ನು ನಡೆಸಿ ಧರ್ಮ ರಕ್ಷಣೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅವರ ಅನುಗ್ರಹದಿಂದಲೇ ಗಂಗಾವತಿಯಲ್ಲಿ ಶಾಖಾಮಠ ಆರಂಭಗೊಂಡು ಈಗ 9 ವರ್ಷಗಳು ಪೂರೈಸಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸದ ವಿಷಯ ಎಂದರು. ಹಾಗೂ ಉಭಯ ಜಗದ್ಗುರುಗಳ ಆಶೀರ್ವಾದದಂತೆ ಶ್ರೀಮಠದಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಮತಿಯವರಾದ ಶಕುಂತಲಾ ರಾಜು ಅವರು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಜೀವನ ಮತ್ತು ಸಾಧನೆಗಳ ಕುರಿತು ಉಪನ್ಯಾಸ ನೀಡಿದರು. ಶ್ರೀ ಶಾರದಾ ಶಂಕರ ಭಕ್ತ ಮಂಡಳಿ ಹಾಗೂ ಭಜನಾ ಮಂಡಳಿಗಳ ನೇತೃತ್ವದಲ್ಲಿ ವಿಶೇಷ ಭಜನೆ ಮತ್ತು ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕುಮಾರ್ ಭಟ್ ಸಕಲ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟರು. ಈ ಧಾರ್ಮಿಕ ಸಮಾರಂಭದಲ್ಲಿ ರಾಘವೇಂದ್ರ ಅಳವಂಡಿಕರ್, ಭೀಮಾಶಂಕರ್ ಹೊಸಳ್ಳಿ, ವೇಣುಗೋಪಾಲ್, ನಾಗೇಶ್ ಭಟ್, ಅನಿಲ್, ಶ್ರೀಮಠದ ತಾಲೂಕು ಸಂಚಾಲಕ ಗಾಯತ್ರಿ ಶ್ರೀಧರ್, ಪ್ರಕಾಶ್, ಜಗನ್ನಾಥ್ ಅಳವಂಡಿಕರ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಸ್ವಾಮೀಜಿಯವರ ಕೃಪೆಗೆ ಪಾತ್ರರಾದರು. ಬ್ಯೂರೋ ರಿಪೋರ್ಟ್ ಶರಣಪ್ಪ, NPS TV4 ಗಂಗಾವತಿ. ಅವರು ಧರ್ಮ ಜಾಗೃತಿಯನ್ನು ಮಾಡಿದರು. ಭಾರತ ದೇಶಾದ್ಯಂತ ಓಡಾಡಿದರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಕೇವಲ 32 ವಯಸ್ಸಿನಲ್ಲಿ ದೇಶದ ತುಂಬ ಪರ್ಯಟನೆಯನ್ನು ಮಾಡಿ ಧರ್ಮ ಜಾಗೃತಿಯನ್ನು ಮೂಡಿಸಿದರು. ಅವರ ನಂತರ ಅವರು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು. ಅದರಲ್ಲಿ ಮುಖ್ಯವಾಗಿದ್ದು ದಕ್ಷಿಣ ಭಾರತದ ಕಡೆ ಶೃಂಗೇರಿಯ ಶಾರದಾ ಪೀಠ. ಶೃಂಗೇರಿಯ ಶಾರದಾ ಪೀಠ ಶಂಕರಾಚಾರ್ಯ ನಂತರ ಅವಿಚ್ಛಿನ್ನ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದೆ. ಆ ಒಂದು ಸಂಸ್ಕೃತಿಯನ್ನೇ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ನಾವೆಲ್ಲ ಸೇರಿರೋದು 37ನೇ ಪೀಠಾಧಿಪತಿಗಳಾಗಿರುವ ಉತ್ತರಾಧಿಕಾರಿಯಾಗಿ ಶೃಂಗೇರಿಯ ಅವಿಚ್ಛಿನ್ನ ಪರಂಪರೆಯಲ್ಲಿ ವಿರಾಜಮಾನರಾಗಿರುವಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ 34ನೇ ವರ್ಧಂತಿ ಉತ್ಸವದ ಪ್ರಯುಕ್ತ ಆ ವರ್ಧಂತಿ ಉತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಅದ್ರ ಜೊತೆಗೆ ನಾಗರ ಪಂಚಮಿಯ ಶುಭಾಶಯಗಳನ್ನು ಕೂಡ ನಾನು ಕೋರ್ತೇನೆ. ಎಲ್ಲ ಕುಟುಂಬ ವರ್ಗಕ್ಕೂ ಎಲ್ಲ ಆಸ್ತಿಕ ಮಹಾಜನತೆ ಕೂಡ ಆಯುರಾರೋಗ್ಯ ಸಂಪತ್ತು ಎಲ್ಲ ರೀತಿಯಿಂದ ಒಳ್ಳೆಯದನ್ನು ಮಾಡಿ ದೇಶ ಅತ್ಯಂತ ಸುಭೀಕ್ಷವಾಗಲಿ. ನಿಮಗೆಲ್ಲ ಗೊತ್ತಿರಬಹುದು, ಮಳೆ ಈ ಸಾರಿ ಬರುವುದಿಲ್ಲ ಅಂಥೇಳಿ ಸಾಕಷ್ಟು ಫೋರ್ಕಾಸ್ಟ್ ಮಾಡಿದರು, ಎಲ್ಲ ಮಾಡಿದರು. ತುಂಗಭದ್ರಾ ಡ್ಯಾಮಲ್ಲಿ ಒಂದು ಹನಿ ನೀರಿಲ್ಲ ಅಂತಂದರು. ಗುರುಗಳು ಪರ್ಜನ್ಯ ಜಪ ಏನು ಮಾಡಿದರು. ಮರುದಿವಸದಿಂದಲೇ ನಮ್ಮ ಬ್ರಾಹ್ಮಣರ ಭೋಜನ ಶಾಲೆಯಲ್ಲಿ ಕೂಡ ನೀರು ಬರುವ ಪರಿಸ್ಥಿತಿ ನಮ್ಮ ಶೃಂಗೇರಿಯಲ್ಲಿ ಬಂದಿತ್ತು ಅಂತಂದರೆ ನಮ್ಮ ಗುರುಗಳ ಮಹಿಮೆ ಯಾವ ರೀತಿ ಇತ್ತು ಅಂತಂದರೆ ಆಲ್ಮೋಸ್ಟ್ 65 to 70% ಇವತ್ತು ತುಂಗಭದ್ರಾ ಡ್ಯಾಮ್ ತುಂಬಿದೆ. ಇದರ ಮೇಲೆ ಸುಮಾರು 14 ಲಕ್ಷ ಎಕರೆ ಭೂಮಿಗಳ ನೀರಾವರಿ ಆಗುವಂಥ ಒಂದು ಕಾಲುವೆ ಡ್ಯಾಮ್ ತುಂಬೋದಂತಂದರೆ ಅಷ್ಟು ಲಕ್ಷಾಂತರ ಜನ ರೈತರಿಗೆ ಒಂದು ಜೀವನಾಡಿ ಆಗಿದೆ ಅಂತಂದರೆ ಅದು ಗುರುಗಳ ಒಂದು ಅನುಗ್ರಹ ಅಂತ ಅನ್ಕೋಬೇಕು. ಯಾಕಂದರೆ ಶೃಂಗೇರಿಯಲ್ಲಿ ಮಳೆ ಆದರೆ ಮಾತ್ರ ನಮ್ಮ TB ಡ್ಯಾಮ್ ತುಂಬೋದು. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಶೃಂಗೇರಿಯಿಂದ ತುಂಗಾ ಹಾಗೂ ಭದ್ರಾ ಜೊತೆಗೆ ಸೇರಿ ತುಂಗಭದ್ರೆಯಾಗಿ ನಮ್ಮ TB ಡ್ಯಾಮ್ಗೆ ಬಂದು ಸೇರ್ತಾಳೆ ಅಂತಂದರೆ ಅತಿಶಯೋಕ್ತಿ ಇಲ್ಲ. ಇಂಥ ಗುರುಗಳ ವರ್ಧಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಗುರುಗಳ ವರ್ಧಂತಿ, ಗುರುಗಳ ಬಗ್ಗೆ ಒಂದು 4 ಮಾತನ್ನು ಮಾಡಲಿಕ್ಕೆ ನಮ್ಮ ಸಹೋದರಿ ಶಕುಂತಲಾ ರಾಜು ಮುಖಂಡರು ಕೇಳ್ಕೊತೀವಿ. ಅವರ ನಂತರ